ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಶರತ್. ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ನರರೋಗ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅಪಸ್ಮಾರ ಕಾಯಿಲೆ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೇನೆ. ಸೊ ಅಪಸ್ಮಾರ ಅಥವಾ ಎಪಿಲೆಪ್ಸಿ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಿ, ಅಥವಾ ಮೂರ್ಛೆ ರೋಗ ಅಂತ ಕಾಮನ್ ಆಗಿ ಕನ್ನಡದಲ್ಲಿ ಹೇಳ್ತೀವಿ. ಸೊ ಈ ಕಾಯಿಲೆ ಸಹಜವಾದ ನರರೋಗ ಕಾಯಿಲೆ. ಸೊ ಇದರಲ್ಲಿ ಪದೇ ಪದೇ ಪೇಷಂಟ್ ಅಥವಾ ರೋಗಿಗೆ ಫಿಟ್ಸ್ ಅಥವಾ ಸೀಜರ್ಸ್ ಅಂತ ಹೇಳ್ತೀವಿ, ಅದು ಮತ್ತೆ ಮತ್ತೆ ಬರೋ ಚಾನ್ಸಸ್ ಇರ್ತದೆ. ಈ ತರ ಆದಾಗ ಅದು ಮತ್ತೆ ಮತ್ತೆ ಬರುವಾಗ ಈ ಕಾಯಿಲೆಗೆ ಅಪಸ್ಮಾರ ಅಂತ ಹೇಳ್ತೀವಿ. ಸೊ ಅಪಸ್ಮಾರ ಕಾಯಿಲೆದಲ್ಲಿ ಯೂಶಲಿ ಏನಾಗ್ತದೆ, ನಾರ್ಮಲ್ ಆಗಿ ನಮ್ಮ ಮೆದುಳಲ್ಲಿ ನ್ಯೂರಾನ್ಸ್ ಅಂತ ಹೇಳ್ತೀವಿ, ಅದು ನರಕೋಶಗಳು. ಈ ಸಣ್ಣ ನರಕೋಶಗಳು ನಾರ್ಮಲ್ ಆಗಿ ವರ್ಕ್ ಆಗ್ಲಿಕ್ಕೆ ಕರೆಂಟ್ ಬೇಕಾಗ್ತದೆ. ಸಣ್ಣದಾಗಿ ಪಕ್ಕದ ನರಕೋಶಗಳಿಗೆ ಮಾತಾಡ್ಲಿಕ್ಕೆ ಅದು ಎಲೆಕ್ಟ್ರಿಕ್ ಕರೆಂಟ್ ಬೇಕಾಗ್ತದೆ. ಸೊ ಈ ಕಾಯಿಲೆಯಲ್ಲಿ ಒಂದೊಂದ್ಸಲ ಎಲೆಕ್ಟ್ರಿಕ್ ಕರೆಂಟು ಒಂದೊಂದು ನರಕೋಶದಲ್ಲಿ ಅದು ಹೆಚ್ಚಾಗಿ ಪ್ರೊಡ್ಯೂಸ್ ಆಗ್ಬೋದು. ಸೊ ಹೆಚ್ಚಾಗಿ ಉತ್ಪತ್ತಿ ಆದಾಗ ಅದು ಪಕ್ಕದಲ್ಲಿ ಇರುವ ನರಕೋಶಗಳಿಗೆ ಹೋಗಿ ಕರೆಂಟ್ ಪ್ರೊಡ್ಯೂಸ್ ಆಗಿ ಶಾರ್ಟ್ ಸರ್ಕ್ಯೂಟ್ ತರ ಆಗ್ಬಹುದು. ಸೊ ಈ ತರ ಆದಾಗ ಪೇಷಂಟ್ ಅಥವಾ ರೋಗಿಗೆ ಸಡನ್ ಆಗಿ ಜ್ಞಾನ ಹೋಗೋದು, ಅಥವಾ ಕೈ ಕಾಲು ಶೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗೋದು, ಅಥವಾ ಸಡನ್ ಆಗಿ ಮಾತಾಡ್ಲಿಕ್ಕೆ ಆಗ್ತಾ ಇರೋದು, ಈ ತರ ಎಲ್ಲ ಆಗಬಹುದು. ಈ ತರ ಮತ್ತೆ ಮತ್ತೆ ಒಂದ್ಸಲ ಆದ್ರೆ ಅದಕ್ಕೆ ಫಿಟ್ಸ್ ಅಥವಾ ಸೀಜರ್ಸ್ ಅಂತ ಹೇಳ್ತೀವಿ. ಮತ್ತೆ ಮತ್ತೆ ಆಯ್ತು ಅಂತ ಹೇಳಿದ್ರೆ ಎಪಿಲೆಪ್ಸಿ ಅಥವಾ ಅಪಸ್ಮಾರ ಅಥವಾ ಮೂರ್ಛೆ ರೋಗ ಅಂತ ಹೇಳ್ತೀವಿ. ಸೊ ಈ ಮೂರ್ಛೆ ರೋಗದಲ್ಲಿ ಕಾಮನ್ ಆಗಿ ಏನೇನಾಗ್ತದೆ, ಏನೇನ್ ಲಕ್ಷಣ ಇರ್ತದೆ ಇದು ಐಡೆಂಟಿಫೈ ಮಾಡ್ಲಿಕ್ಕೆ. ಸೊ ಒಂದು ಏನಂತ ಹೇಳಿದ್ರೆ, ಇದು ಬೇರೆ ಬೇರೆ ಟೈಪ್ ಅಲ್ಲಿ ಬರಬಹುದು. ಒಂದು ತರದಲ್ಲಿ ಅದು ಮೇಜರ್ ಸೀಜರ್ಸ್ ಅಂತ ಹೇಳ್ತೀವಿ, ಅಥವಾ ಜನರಲೈಸ್ಡ್ ಸೀಜರ್ಸ್ ಅಂತ ಹೇಳ್ತೀವಿ. ಈ ಜನರಲೈಸ್ ಸೀಜರ್ಸ್ ಅಲ್ಲಿ ಕಾಮನ್ ಆಗಿ ಎಲ್ಲರೂ ನೋಡಿರ್ತಕ್ಕಂಥದ್ದು ಮೆದುಳಿನ ಎಲ್ಲ ಭಾಗಗಳು ಅಫೆಕ್ಟ್ ಆಗಿ ಈ ತರ ಆಗ್ಬೋದು. ಸೊ ಇದರಲ್ಲಿ ರೋಗಿ ಸಡನ್ ಆಗಿ ನಿಂತಿದ್ರೆ ಅದು ಸಡನ್ ಆಗಿ ಬೀಳೋ ಚಾನ್ಸಸ್ ಇರ್ತದೆ. ಬಿದ್ಬಿಟ್ಟು ಮತ್ತೆ ಜ್ಞಾನ ತಪ್ಪಿಟ್ಟು ಕಣ್ಣು ಮೇಲೆ ಹೋಗೋದು, ಮತ್ತೆ ಕೈ ಕಾಲು ಟೈಟ್ ಆಗಿ ಇಟ್ಕೊಳ್ಳೋದು, ದವಡೆ ಗಟ್ಟಿ ಮಾಡಿ ಇಟ್ಕೊಳ್ಳೋದು, ಕೈ ಕಾಲು ಶೇಕ್ ಆಗೋದು, ಬಾಯಿಂದ ನೊರೆ ಬರೋದು, ನಾಲಿಗೆ ಕಚ್ಕೊಳ್ಳೋದು, ಈ ತರ ಎಲ್ಲ ಆಗ್ಬಹುದು. ಸೊ ಇದು 1 ರಿಂದ 2 ನಿಮಿಷ ಇರಬಹುದು. ಅದಾದ್ಮೇಲೆ ತನ್ನತಾನಾಗೆ ಅದು ಫಿಟ್ಸ್ ಅನ್ನೋದು ನಿಂತೋಗ್ತದೆ. ಇದು ಒಂದ್ ತರದ್ದು ಫಿಟ್ಸ್. ಇನ್ನೊಂದು 2ನೇ ತರದ ಫಿಟ್ಸ್ ಏನಂತ ಹೇಳಿದ್ರೆ ಫೋಕಲ್ ಸೀಜರ್ಸ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಪೇಷಂಟ್ ಸಡನ್ ಆಗಿ ಇದು ಮೆದುಳಿನ ಒಂದು ಭಾಗ ಅಫೆಕ್ಟ್ ಆಗಿ ಆ ಭಾಗದ ಮಾತ್ರ ಈ ತರ ತೊಂದರೆ ಕಾಣ್ಬೋದು. ಉದಾಹರಣೆಗೆ ಒಂದು ಕೈ ಅಥವಾ ಕಾಲಲ್ಲಿ ಫಿಟ್ಸ್ ಏನಾದ್ರು ಬಂತು ಅಂತ ಹೇಳಿದ್ರೆ ಬರೀ ಕೈ ಕಾಲದ್ದು ಶೇಕ್ ಆಗೋದು, ಅಥವಾ ಕೈ ಕಾಲದ್ದು ಜೋಮ್ ಆಗೋದು ಒಂದ್ ಸೈಡ್ದು, ಈ ತರ ಆಗ್ಬಹುದು. ಅಥವಾ ಒಂದೊಂದ್ಸಲ ಸಡನ್ ಆಗಿ ಮಾತಾಡ್ತಿರುವಾಗ ಒಂದೇ ಕಡೆ ನೋಡೋದು, ಬಾಯಿ ಚಪ್ಪರಿಸೋದು, ಅಥವಾ ಮಾತಾಡಕ್ ಆಗದೆ ಇರೋದು, ಈ ತರ ಎಲ್ಲ ಆಗಬಹುದು. ಇದು ಯಾವ ಮೆದುಳಿನ ಭಾಗ ಇನ್ವಾಲ್ವ್ ಆಗ್ತದೆ ಅದ್ರ ಪ್ರಕಾರ ಈ ತರ ಲಕ್ಷಣ ಬರಬಹುದು. ಇನ್ನೊಂದು ಏನಂತ ಹೇಳಿದ್ರೆ, ಚಿಕ್ಕ ಮಕ್ಕಳಿಗೆ ನಾವು ಕಂಡು ಬರೋದು ಆಬ್ಸೆನ್ಸ್ ಸೀಜರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಮಗು ಸಡನ್ ಆಗಿ ಮಾತಾಡ್ತಿರುವಾಗ ಒಂದೇ ಕಡೆ ನೋಡೋದು, ಮತ್ತೆ ಮಾತಾಡದೆ ಇರೋದು, ಆ ಟೈಮಲ್ಲಿ ಜ್ಞಾನ ಇಲ್ಲದೆ ಇರೋದು, ಆ ತರ ಆಗ್ಬಹುದು. ಇದು ತುಂಬಾ ಚಿಕ್ಕದಾಗಿ ಬರ್ಬೋದು, ಮತ್ತೆ ಮಕ್ಕಳು ಅದನ್ನ ನೋಟಿಸ್ ಮಾಡದೇ ಇರಬಹುದು, ಪೇರೆಂಟ್ಸ್ ನೋಟಿಸ್ ಮಾಡದೇ ಇರಬಹುದು. ಬರೀ ಚಿಕ್ಕ ವಯಸ್ಸಲ್ಲಿ ಈ ತರದ್ದು ಕಾಣಿಸ್ಕೊಳ್ತದೆ. ಇದು ಬೇರೆ ಬೇರೆ ತರದ್ದು ಇರುತ್ತೆ. ಇದು 3 ಕಾಮನ್ ಟೈಪ್ಸ್ ಇದೆ. ಸೊ ಇದೇ ತರ ಫಿಟ್ಸ್ ಮತ್ತೆ ಮತ್ತೆ ಬರುವಾಗ ಅದು ಅಪಸ್ಮಾರ ಅಂತ ಹೇಳ್ತೀವಿ. ಸೊ ಒಂದ್ ಪೇಷಂಟ್ಗೆ ಅಪಸ್ಮಾರ ಬಂತು ಅಂತ ಹೇಳಿದ್ರೆ ಅದು ಏನ್ ಪ್ರಾಬ್ಲಮ್ ಆಗ್ತದೆ. ಸೊ ಈ ತರ ಮತ್ತೆ ಮತ್ತೆ ಫಿಟ್ಸ್ ಬಂತಾಯ್ತು ಅಂತ ಹೇಳಿದ್ರೆ ಏನ್ ಪ್ರಾಬ್ಲಮ್ ಆಗ್ತದೆ. ಒಂದೇನಂತ ಹೇಳಿದ್ರೆ ಮತ್ತೆ ಮತ್ತೆ ಫಿಟ್ಸ್ ಬರುವಾಗ ಅದು ಫಿಟ್ಸ್ ಜೋರಾಗಿ ಬಂತು ಅಂತ ಹೇಳಿದ್ರೆ ನಾವು ಮೇಜರ್ ಸೀಜರ್ ಅಂತ ಹೇಳ್ತೀವಲ್ಲ. ಸೊ ಆತರ ಬಂದಾಗ ಪ್ರತಿ ಸಲ ಬಂದಾಗ್ಲೂ ಅವನಿಗೆ ನಾಲ್ಗೆ ಕಚ್ಕೊಳ್ಳೋ ಚಾನ್ಸಸ್ ಇರ್ತದೆ. ಮತ್ತೆ ಉಗುಳೆಲ್ಲ ಗಂಟ್ಲಿಗೆ ಹೋಗಿ ಅದು ಶ್ವಾಸಕೋಶಕ್ಕೆ ಹೋಗಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ. ಮತ್ತೇನಾದ್ರೂ ಬಿಟ್ಟು ಪೆಟ್ಟಾಗೋದು, ತಲೆಗೆ ಪೆಟ್ಟಾಗೋದು, ಕೈ ಕಾಲಿಗೆ ಗಾಯ ಆಗೋದು, ಈ ತರ ಎಲ್ಲ ಆಗಬಹುದು. ಇನ್ನೊಂದೇನು ಅಂತ ಹೇಳಿದ್ರೆ, ಈ ತರ ಸಣ್ಣದಾಗಿ ಫಿಟ್ಸ್ ಬರ್ತಾ ಇರೋವಾಗ್ಲೂ ಮೆದುಳಿನ ನೆಟ್ವರ್ಕ್ಸ್ ಇರ್ತದ. ಸೊ ನೆಟ್ವರ್ಕ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ಬಿಟ್ಟು ಅದು ಸ್ವಲ್ಪ ಪೇಷಂಟ್ಗೆ ಮೆಮೊರಿ ಪ್ರಾಬ್ಲಮ್ ಆಗಬಹುದು, ಅಥವಾ ಪರ್ಸನಾಲಿಟಿ ಪ್ರಾಬ್ಲಮ್ ಆಗ್ಬೋದು. ಏನಂತ ಹೇಳಿದ್ರೆ ಬೇಗ ಗಾಬರಿ ಬರೋದು, ಬೇಗ ಡಿಪ್ರೆಷನ್ ಬರೋದು, ಆ ಥರ ಎಲ್ಲ ಆಗಬಹುದು. ಮತ್ತೊಂದೇನು ಅಂತ ಹೇಳಿದ್ರೆ, ಈ ತರ ಫಿಟ್ಸ್ ಬರ್ತಾ ಇರುವಾಗ ಒಂದ್ಸಲ ಫಿಟ್ಸ್ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಇನ್ನೊಂದು ರಿಸ್ಕ್ ಜಾಸ್ತಿ ಆಗ್ತದೆ. ಸೊ ಆ ಥರ ಮೇಜರ್ ಫಿಟ್ಸ್ ಬರೋ ಚಾನ್ಸಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಆ ಥರ ಏನಾದ್ರು ಮೇಜರ್ ಫಿಟ್ಸ್ ತುಂಬಾ ಜಾಸ್ತಿ ಬಂತು ಅಂತ ಹೇಳಿದ್ರೆ ಒಂದೊಂದ್ಸಲ ಇನ್ನೊಂದು ಸ್ಟೇಟಸ್ ಎಪಿಲೆಪ್ಟಿಕಸ್ ಅಂತ ಕರಿತೀವಿ. ಅದೇನಂತ ಹೇಳಿದ್ರೆ, ಈ ತರ ಮೇಜರ್ ಫಿಟ್ಸ್ ಬರ್ತದಲ್ಲ, ಸೊ ಅದು 2 ನಿಮಿಷಕ್ಕಿಂತ ಎಲ್ಲ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದು ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಆಗದೆ ಇರಬಹುದು. ಕಂಟಿನ್ಯೂಸ್ ಆಗಿ ಪೇಷಂಟ್ಗೆ ಫಿಟ್ಸ್ ಬರಬಹುದು. ಈ ತರ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಅದು ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಸೊ ಅದು ಆ ಟೈಮಲ್ಲಿ ಪೇಷಂಟ್ಗೆ ಅನಸ್ತೇಷಿಯಾ ಎಲ್ಲ ಬೇಕಾಗಬಹುದು, ಮೆಡಿಸಿನ್ಗೂ ರೆಸ್ಪಾಂಡ್ ಆಗದೆ ಇರ್ಬೋದು.
ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಫಿಟ್ಸ್ಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್. ಸೊ ಇದು ಫಿಟ್ಸ್ ಬರಲಿಕ್ಕೆ ಕಾರಣ ಏನು? 2 ಥರದ್ದು ಇರ್ತದೆ. ಒಂದು ಟೆಸ್ಟ್ ಎಲ್ಲ ಮಾಡಿ ನಮಗೆ ಗೊತ್ತಾದಾಗ ಅದು ಕಾರಣ ಇದ್ದಿದ್ದು ಫಿಟ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಕಾರಣ ಏನು ಸಿಗದೆ ಇದ್ದಾಗ ಅದನ್ನ ಇಡಿಯೋಪಥಿಕ್ ಎಪಿಲೆಪ್ಸಿ ಅಂತ ಹೇಳ್ತೀವಿ. ಸೊ ಇದು ಕಾರಣ ಇರೋ ಫಿಟ್ಸ್ಗೆ ಒಂದು ಮೆದುಳಲ್ಲಿ ಏನಾದರೂ ತೊಂದರೆ ಇರ್ಬೋದು, ಅಥವಾ ಇನ್ನೊಂದು ರಕ್ತದಲ್ಲಿ ಏನಾದರೂ ಅಂಶದಲ್ಲಿ ಪ್ರಾಬ್ಲಮ್ ಇರಬಹುದು. ಮೆದುಳಲ್ಲಿ ಪ್ರಾಬ್ಲಮ್ ಇದ್ದಾಗ ಅಂದ್ರೆ ಉದಾಹರಣೆಗೆ ಏನಾದರೂ ಮಗುಗೆ ಏನಾದರೂ ಮುಂಚೆ ಏನಾದರೂ ಹುಟ್ಟಿದಾಗ ಏನಾದರೂ ತೊಂದರೆ ಆಗಿತ್ತು, ಆ ಟೈಮಲ್ಲಿ ಗಾಯ ಏನಾದರೂ ಆಗಿತ್ತು ಮೆದುಳಿಗೆ, ಅದರಿಂದ ಫಿಟ್ಸ್ ಬರೋ ಚಾನ್ಸಸ್ ಇರ್ತದೆ. ಇನ್ನೊಂದು ಏನಂತ ಹೇಳಿದ್ರೆ ಏನಾದರೂ ಮೆದುಳು ಜ್ವರ ಏನಾದರೂ ಬಂದಿತ್ತು, ಅದರಿಂದ ಏನಾದರೂ ಪೆಟ್ಟಾಗಿತ್ತು ಅಂತ ಹೇಳಿದಾಗ ಆ ಟೈಮಲ್ಲೂ ಈ ಥರ ಆಗೋ ಚಾನ್ಸಸ್ ಇರ್ತದೆ. ಮತ್ತೇನು ಅಂತ ಹೇಳಿದ್ರೆ ಕಾಮನ್ ಆಗಿ ನೋಡೋದು ಅಂತ ಹೇಳಿದ್ರೆ ಗಾಡಿಯಲ್ಲಿ ಅಪಘಾತ ಆದಾಗ ತಲೆಗೆ ಏನಾದರೂ ಪೆಟ್ಟು ಬಿತ್ತು ಅಂತ ಹೇಳಿದಾಗ ಆ ಟೈಮಲ್ಲಿ ಈ ಥರ ಮೆದುಳಲ್ಲಿ ಕಾಲೇ ಉಳಿಯೋ ಚಾನ್ಸಸ್ ಇರ್ತದೆ, ಅದರಿಂದನೂ ಫಿಟ್ಸ್ ಬರ್ಬೋದು. ಇನ್ನೊಂದೇನಂತ ಹೇಳಿದ್ರೆ ಮೆದುಳಲ್ಲಿ ಪರ್ಸೆ ಏನು ಪ್ರಾಬ್ಲಮ್ ಇರೋದಿಲ್ಲ, ಮೆದುಳಿನ ಹೊರಗೆ ಅಂದ್ರೆ ರಕ್ತದಂಶದಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಉದಾಹರಣೆಗೆ ಏನಾದರೂ ಶುಗರ್ ಏನಾದರೂ ತುಂಬಾ ಹೆಚ್ಚಾಯ್ತು, ಶುಗರ್ ಏನಾದರೂ ತುಂಬಾ ಕಡಿಮೆ ಆಯ್ತು, ಅಥವಾ ಉಪ್ಪಿನಂಶ ಏನಾದರೂ ರಕ್ತದಲ್ಲಿ ಏನಾದರೂ ತುಂಬಾ ಕಡಿಮೆ ಆಯ್ತು, ಆ ಥರ ಆದಾಗಲೂ ಫಿಟ್ಸ್ ಬರೋ ಚಾನ್ಸಸ್ ಇರ್ತದೆ. ಇವೆಲ್ಲ ಕಾರಣಗಳು ನಾವು ಏನು ಇಲ್ಲ ಅಂತ ನೋಡಿದ್ಮೇಲೆ ಏನು ತೊಂದರೆ ಏನು ಕಂಡು ಬರಲಿಲ್ಲ, ಆದ್ರೂ ಪೇಷಂಟ್ಗೆ ಫಿಟ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಇಡಿಯೋಪಥಿಕ್ ಎಪಿಲೆಪ್ಸಿ ಅಂತ ಕರಿತೀವಿ. ಯೂಶಲಿ ಫಿಟ್ಸ್ ಬಂದಾಗ ನಾವು ಸಾಮಾನ್ಯ ಜನರು ಏನ್ ಮಾಡ್ಬೇಕು ಅಂತ ಕ್ವಶನ್ ಇರ್ತದೆ. ಫಿಟ್ಸ್ ಏನಾದ್ರು ಮೇಜರ್ ಫಿಟ್ಸ್ ಏನಾದ್ರು ಬರ್ತಾ ಇದೆ ನಿಮ್ ಮುಂದೆ, ಪೇಷಂಟ್ ಫುಲ್ ಬಾಡಿ ಶೇಕ್ ಆಗ್ತಿದೆ, ಜ್ಞಾನ ಇಲ್ಲ, ಬಾಯಿಂದ ನೊರೆ ಬರ್ತಾ ಇದೆ, ಆ ಥರ ಏನಾದ್ರು ಆದಾಗ ಮೊದ್ಲೇನು ಮಾಡ್ಬೇಕು ಅಂತ ಹೇಳಿದ್ರೆ ಪೇಷಂಟ್ ಎಲ್ಲಿರ್ತಾರೆ ನೋಡ್ಕೋಬೇಕು. ಸುರಕ್ಷಿತ ಪ್ರದೇಶದಲ್ಲಿ ಪೇಷಂಟ್ ಇಲ್ಲ ಅಂತ ಹೇಳಿದ್ರೆ, ಉದಾಹರಣೆಗೆ ಏನಾದ್ರು ರೋಡಲ್ಲಿ ಏನಾದ್ರು ಬಿದ್ದಿದ್ದಾರೆ, ಆ ಟೈಮಲ್ಲಿ ಫಿಟ್ಸ್ ಏನಾದ್ರು ಬರ್ತಾ ಇದೆ ಅಂತ ಹೇಳಿದಾಗ ಸೊ ರೋಡಿಂದ ಆಚೆ ಮೂವ್ ಮಾಡ್ಬೇಕು, ಸುರಕ್ಷಿತ ಪ್ರದೇಶ ಅಂದ್ರೆ ಫುಟ್ಪಾತ್ಗೆ ಮೂವ್ ಮಾಡ್ಬೇಕಾಗುತ್ತೆ. ಸೊ ಈ ತರ ನೋಡ್ಕೋಬೇಕಾಗುತ್ತೆ. ಪೇಷಂಟ್ ಈ ತರ ಇರುವಾಗ ಜ್ಞಾನ ಇರೋದಿಲ್ಲ, ಸೊ ನಾವು ಅವ್ರನ್ನ ಸುರಕ್ಷಿತವಾಗಿ ಇಟ್ಕೋಬೇಕಾಗ್ತದೆ. ಇನ್ನೊಂದೇನು ಅಂತ ಹೇಳಿದ್ರೆ ಫಿಟ್ಸ್ ಬರುವಾಗ ಸಾಮಾನ್ಯವಾಗಿ ಅದು ಬಾಯಲ್ಲೆಲ್ಲ ಇರೋ ಎಂಜಲು ಅಥವಾ ವಾಮಿಟ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಅದು ಗಂಟ್ಲಿಂದ ಅದು ಶ್ವಾಸಕೋಶಕ್ಕೆ ಹೋಗೋ ಚಾನ್ಸಸ್ ಇರ್ತದೆ. ಮತ್ತೆ ಪೇಷಂಟ್ಗೆ ಉಸಿರಾಡಕ್ಕೂ ತೊಂದರೆ ಆಗಬಹುದು. ಸೊ ಆ ಥರ ಆಗದಿರೋಂಗೆ ನೋಡ್ಕೊಳ್ಳಿಕ್ಕೆ ಪೇಷಂಟನ್ನ ಅವನ ಎಡಬದಿಕ್ಕೆ ಮಲಗಿಸ್ಬೇಕು. ಇದನ್ನ ಲೆಫ್ಟ್ ಲ್ಯಾಟರಲ್ ಪೊಸಿಷನ್ ಅಂತ ಹೇಳ್ತೀವಿ. ಇದು ಎಲ್ಲಿ ತನಕ ಪೇಷಂಟ್ಗೆ ಜ್ಞಾನ ಬರೋದಿಲ್ಲ ಆ ಟೈಮ್ ತನಕ ಇದು ಈ ಥರ ಇಟ್ಕೋಬೇಕಾಗ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಯೂಶಲಿ 2 ನಿಮಿಷದಲ್ಲಿ ಇದು ಫಿಟ್ಸ್ ತಂತಾನಾಗೆ ಕಡಿಮೆ ಆಗಿ ನಿಂತೋಗ್ತದೆ. ಅಕಸ್ಮಾತ್ ಆಗಿ ಏನಾದ್ರು ನಿಲ್ಲಿಲ್ಲ ಅಂತ ಹೇಳಿದ್ರೆ ಆ ಟೈಮಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ಇದು ಸಾಮಾನ್ಯವಾಗಿ ಮಾಡುವ ತಪ್ಪುಗಳೇನು, ಒಂದೇನು ಅಂತ ಹೇಳಿದ್ರೆ ಕಬ್ಬಿಣ ಕೊಡೋದು ಅಂತ. ಈ ತರ ಇರುವಾಗ ಕಬ್ಬಿಣ ಕೊಟ್ರೇನು ನಿಲ್ತೆ, ಇಲ್ಲ ಅಂದ್ರೂ ತಂತಾನಾಗೆ ಇದು ಫಿಟ್ಸ್ ನಿಲ್ತದೆ. ಸೊ ಕಬ್ಬಿಣದೇನು ಎಫೆಕ್ಟ್ ಇಂದ ಅದು ಫಿಟ್ಸ್ ಏನು ನಿಲ್ಲೋದಿಲ್ಲ. ಸೊ ಅಕಸ್ಮಾತ್ ಆಗಿ ಏನಾದ್ರು ಶಾರ್ಪ್ ಆಗಿರೋದೇನಾದ್ರು ಕಬ್ಬಿಣದ ವಸ್ತು ಏನಾದ್ರು ಕೊಡ್ತು ಅಂತ ಹೇಳಿದ್ರೆ ಪೇಷಂಟ್ ಈ ತರ ಫಿಟ್ಸ್ ಆಗ್ತಿರುವಾಗ ಏನಾದ್ರು ಅದರಿಂದ ಗಾಯ ಆಗೋ ಚಾನ್ಸಸ್ ಇರ್ತದೆ. ಸೊ ಇದೊಂದು ಅವಾಯ್ಡ್ ಮಾಡ್ಬೇಕಾಗ್ತದೆ. ಇನ್ನೊಂದೇನು ಅಂತ ಹೇಳಿದ್ರೆ ಬಾಯಿಗೆ ಏನಾದ್ರು ಕೈ ಹಾಕೋದು ಅಥವಾ ಕರ್ಚೀಫ್ ಆಗೋದು ಈ ತರ ಎಲ್ಲ ಮಾಡೋದು. ಸೊ ಈ ತರ ಮಾಡೋದ್ರಿಂದ ಯಾರು ಬಾಯಿಗೆ ಅದು ಕೈ ಇಡ್ತಾರೆ ಅವರ ಕೈಗೆ ಗಾಯ ಆಗೋ ಚಾನ್ಸಸ್ ಇರ್ತದೆ. ಮತ್ತೊಂದೇನು ಅಂತ ಹೇಳಿದ್ರೆ ಅದು ಪೇಷಂಟ್ಗೆ ಉಸಿರಾಡ್ಲಿಕ್ಕೆ ತೊಂದರೆ ಆಗಬಹುದು. ಸೊ ಅದು ಎಂಜಲೆಲ್ಲ ಮತ್ತೆ ಅಲ್ಲಿ ಗಂಟಲಲ್ಲಿ ಉಳ್ಕೊಂಡು ಅದು ಮತ್ತೆ ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ. ಮತ್ತೆ ಫಿಟ್ಸ್ಗೆ ಯೂಶಲಿ ಏನು ಟ್ರೀಟ್ಮೆಂಟ್ ಇರ್ತದೆ, ಯೂಶಲಿ ಇದು 1 ಅಥವಾ 2 ತರದ್ದು ಮಾತ್ರೆಯಲ್ಲಿ ಫಿಟ್ಸ್ ಅದು ಕಂಟ್ರೋಲ್ ಬರ್ತದೆ. ಫಿಟ್ಸ್ಗೆ ಯೂಶಲಿ ಏನು ಟ್ರೀಟ್ಮೆಂಟ್ ಇರ್ತದೆ, ಒಂದು ಅಂತ ಹೇಳಿದ್ರೆ ಅದು ಫಿಟ್ಸ್ ಕಂಟ್ರೋಲ್ ಮಾಡಲಿಕ್ಕೆ ಮತ್ತೆ ಬರದೇ ಇರೋಂಗೆ ಮದ್ದುಗಳಿರ್ತದೆ. ಯೂಶಲಿ 1 ಅಥವಾ 2 ತರದ ಮದ್ದರಲ್ಲಿ 90% ಆಫ್ ದ ಫಿಟ್ಸ್ ಕಂಟ್ರೋಲ್ ಆಗ್ತದೆ. ಒಂದೊಂದ್ಸಲ ಅದು ಫಿಟ್ಸ್ 1, 2 ಅಥವಾ 3 ತರದ ಮಾತ್ರೆನೂ ಬೇಕಾಗಬಹುದು. ಅಕಸ್ಮಾತ್ ಆಗಿ ಏನಾದ್ರು 3 ತರದ ಮಾತ್ರೆಯಲ್ಲೂ ಕಂಟ್ರೋಲ್ ಆಗ್ಲಿಲ್ಲ, ಮತ್ತೆ ಫಿಟ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಕೆಲವರಿಗೆ ಅದು ಸರ್ಜರಿನೂ ಬೇಕಾಗೋ ಚಾನ್ಸಸ್ ಇರ್ತದೆ. ಸೊ ಫಿಟ್ಸ್ ಮಾತ್ರೆ ತಗೊಂಡಾಗ ಯೂಶಲಿ ಎಷ್ಟು ಡ್ಯೂರೇಷನ್ ತಗೊಳ್ಬೇಕು ಅಂತ ಒಂದು ಕ್ವಶನ್ ಇರ್ತದೆ. ಪೇಷಂಟ್ ಮೇಲೆ ಡಿಪೆಂಡ್ ಆಗ್ತದೆ. ಯೂಶಲಿ ಬ್ರೈನ್ ಅಲ್ಲಿ ಏನು ಕಲೆ ಏನು ಕಂಡು ಬಂದಿಲ್ಲ, ಏನು ತೊಂದರೆ ಏನು ಇಲ್ಲ, ಈ ಜಿಯಲ್ಲಿ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಾವು ಒಂದು 6 ತಿಂಗಳಿಂದ 1 ವರ್ಷದವರೆಗೆ ಕೊಟ್ಟು ಮತ್ತೆ ನಿಲ್ಲಿಸ್ಲಿಕ್ಕೆ ನೋಡ್ತೀವಿ. ಬಟ್ ಅಕಸ್ಮಾತ್ ಆಗಿ ಏನಾದ್ರು ಬ್ರೈನಲ್ಲಿ ಕಲೆ ಇತ್ತು ಅಂತ ಹೇಳಿದ್ರೆ ಅದು ಲಾಂಗ್ ಟರ್ಮ್ ಅಲ್ಲಿ ಕೊಡ್ಬೇಕಾಗ್ತದೆ, 2 ರಿಂದ 3 ವರ್ಷ ಆಮೇಲೆ ನೋಡ್ಬೇಕಾಗ್ತದೆ. ಸೊ ಅದು ಪೇಷಂಟ್ ಮೇಲೆ ಡಿಪೆಂಡ್ ಆಗ್ತದೆ. ಯೂಶಲಿ ಮಾತ್ರೆ ಕರೆಕ್ಟ್ ಆಗಿ ತಗೊಳ್ಬೇಕಾಗ್ತದೆ. ಅಂದ್ರೆ 1 ಡೋಸ್ ಮಿಸ್ ಆಯ್ತು ಅಂತ ಹೇಳಿದ್ರು ಮತ್ತೆ ಫಿಟ್ಸ್ ಬರೋ ಚಾನ್ಸಸ್ ಇರ್ತದೆ. ಸೊ ಯೂಶಲಿ 1 ಮೆಡಿಸಿನ್ ಅಲ್ಲೇ ಕಂಟ್ರೋಲ್ ಆಗ್ತದೆ. ಸೊ ಆದಷ್ಟು ಕರೆಕ್ಟ್ ಆಗಿ ತಗೊಂಡ್ರೆ ಲೈಫ್ ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿರ್ತದೆ. ಆಯ್ತಾ, ಇನ್ನೊಂದೇನು ಅಂತ ಹೇಳಿದ್ರೆ ಫಿಟ್ಸ್ ಯಾರಿಗಾದ್ರೂ ಇತ್ತು ಅಂತ ಹೇಳಿದ್ರೆ ಅದು ಬೇರೆಯವ್ರಿಗೆ ಬರೋ ಚಾನ್ಸಸ್ ಇರ್ತದ ಅಂತ. ಅದು ಬೇರೆಯವ್ರಿಗೆ ಹರಡೋ ತರ ಕಾಯಿಲೆ ಅಲ್ಲ. ಸೊ ಇದರಿಂದ ಫಿಟ್ಸ್ ಇಂದ ಬೇರೆಯವ್ರಿಗೆ ಏನು ತೊಂದರೆ ಏನೂ ಆಗೋದಿಲ್ಲ. ಬಟ್ ಫಿಟ್ಸ್ ಇರೋ ಪೇಷಂಟ್ ಸ್ವಲ್ಪ ಅದು ಜಾಗೃತಿಯಲ್ಲಿ ಇರಬೇಕಾಗ್ತದೆ. ಸೊ ಅವರು 1 ವರ್ಷ ಅಥವಾ 2 ವರ್ಷದ ತನಕ ಫಿಟ್ಸ್ ಕಂಟ್ರೋಲ್ ಬರೋ ತನಕ ಡ್ರೈವಿಂಗ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಡ್ರೈವಿಂಗ್ ಮಾಡ್ತಿರೋವಾಗ ಏನಾದ್ರು ಫಿಟ್ಸ್ ಏನಾದ್ರು ಬಂತು ಅಂತ ಹೇಳಿದ್ರೆ
ಅದು ಅವ್ರ ಪ್ರಾಣಕ್ಕೂ ಅಪಾಯ ಆಗ್ತದೆ ಅಥವಾ ಬೇರೆಯವರು ಪ್ಯಾಸೆಂಜರ್ಸ್ ಪ್ರಾಣಕ್ಕೂ ಅಪಾಯ ಆಗೋ ಚಾನ್ಸಸ್ ಇರ್ತದೆ. ಇನ್ನೊಂದೇನು ಅಂತ ಹೇಳಿದ್ರೆ ಅವರು ಈಜು ಮಾಡೋದು ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮತ್ತೆ ಹೈಟ್ ಅಲ್ಲಿ ಕೆಲಸ ಮಾಡೋದು ಈ ತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದು ಅಪಸ್ಮಾರ ಅನ್ನೋದು ಟ್ರೀಟ್ಮೆಂಟ್ ಕೊಡುವಂತ ಕಾಯಿಲೆ. ಸೊ ಟ್ರೀಟ್ಮೆಂಟ್ ಅಲ್ಲಿ ಕಂಟ್ರೋಲ್ ಬರುವಂತ ಕಾಯಿಲೆ. ಸೊ ಅದಕ್ಕೆ ಕರೆಕ್ಟಾಗಿ ಮದ್ದೆಲ್ಲ ತಗೊಳ್ಬೇಕಾಗ್ತದೆ. ಮದ್ದು ಪೇಷಂಟ್ ತಂತಾನಾಗೆ ಸ್ಟಾಪ್ ಮಾಡಲಿಕ್ಕೆ ಹೋಗಬಾರ್ದು. ಅಕಸ್ಮಾತಾಗಿ ಏನಾದರೂ ಸ್ಟಾಪ್ ಮಾಡ್ತು ಅಂತ ಹೇಳಿದ್ರೆ ಮತ್ತೆ ಫಿಟ್ಸ್ ಬರ್ತದೆ. ಸೊ ಬರೀ 1 ವರ್ಷಕ್ಕೆ ಫಿಟ್ಸ್ ಮಾತ್ರ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಲಿಕ್ಕೆಲ್ಲ ಹೋಗಬಾರ್ದು. ಸೊ ಅದು ಮತ್ತೆ ಡಾಕ್ಟರ್ ಹತ್ರ ಫಾಲೋ ಅಪ್ ಮಾಡಿ ಅದು ಟ್ರೀಟ್ಮೆಂಟ್ ತಗೊಳ್ಬೇಕಾಗ್ತದೆ. ಸ್ಲೋ ಆಗಿ ಅದು ನಿಲ್ಲಿಸ್ಬೇಕಾಗ್ತದೆ.